ಹಲೋ ಗಾಯ್ಸ್, ವಿಜೆ ಎಕ್ಸ್ಪ್ಲೇನ್ ಕನ್ನಡದ ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ನಿಮ್ಮ ಸ್ಕೂಲ್ ಡೇಸಲ್ಲಿ ನಟರಾಜ್ ಅಥವಾ ಅಪ್ಸರಾ ಪೆನ್ಸಿಲ್ಸ್ನ ಯೂಸ್ ಮಾಡಿರ್ತೀರ. ಏನಪ್ಪ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ ಎರಡು ಪೆನ್ಸಿಲ್ಸನ್ನು ಹಿಂದೂಸ್ತಾನ್ ಪೆನ್ಸಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ 1958ರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ಮತ್ತು ಇದು ಇಂಡಿಯಾದಲ್ಲೇ ಅತ್ಯಂತ ದೊಡ್ಡ ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ. ಹಿಂದೂಸ್ತಾನ್ ಪೆನ್ಸಿಲ್ ಕಂಪನಿ ಭಾರತದಲ್ಲಿ 45% ಮಾರ್ಕೆಟ್ ಶೇರನ್ನು ಹೊಂದಿದೆ. ಮತ್ತು ದಿನಕ್ಕೆ 8.5 ಮಿಲಿಯನ್ಗಿಂತಲೂ ಹೆಚ್ಚು ಪೆನ್ಸಿಲ್ಗಳನ್ನು ತಯಾರಿಸಲಾಗುತ್ತೆ. ಪೈಸಾ ಹೋಗ ಅದೇನೋ ಕರೆಕ್ಟು. ಈ ಒಂದೇ ಕಂಪನಿ ಬೇರೆ ಬೇರೆ ಬ್ರ್ಯಾಂಡ್ನ ಮಾಡಿಬಿಟ್ಟು 2 ಥರದ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡುತ್ತೆ. ಇದನ್ನು ಮಲ್ಟಿ ಬ್ರ್ಯಾಂಡಿಂಗ್ ಸ್ಟ್ರಾಟಜಿ ಅಂತ ಕರೀತಾರೆ. ಅಪ್ಸರಾ ಪೆನ್ಸಿಲ್ನ ಫಾರ್ ಗುಡ್ ಹ್ಯಾಂಡ್ ರೈಟಿಂಗ್ ಮತ್ತು ಎಕ್ಸ್ಟ್ರಾ ಡಾರ್ಕ್ ಪೆನ್ಸಿಲ್ ಅಂತೆಲ್ಲ ಪ್ರಮೋಟ್ ಮಾಡ್ತಾರೆ. ಅದೇ ನಟರಾಜ್ ಪೆನ್ಸಿಲ್ನ ಒಂದು ಇಕೊನಾಮಿಕ್ ಪೆನ್ಸಿಲ್ ಅಂತ ಪ್ರಮೋಟ್ ಮಾಡ್ತಾರೆ. ಎಲ್ಲರೂ ಬೈ ಮಾಡ್ಬೋದು, ಅಪ್ಸರಾಗಿಂತ ಸ್ವಲ್ಪ ಕಡಿಮೆ ಅಷ್ಟೇ, ಆ ಥರ ಒಂದು ಇಮೇಜ್ ಬರಲಿ ಅಂತ. ಮಲ್ಟಿ ಬ್ರ್ಯಾಂಡ್ ಸ್ಟ್ರಾಟಜಿಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಮನೆಯಲ್ಲಿ ಬಳಸೋ ವಾಷಿಂಗ್ ಪೌಡರ್. ಎಲ್ಲರ ಮನೆಯಲ್ಲೂ ಕೂಡ ವೀಲ್ ಪೌಡರ್ ಇಲ್ಲಾಂದರೆ ಸರ್ಫ್ ಎಕ್ಸೆಲ್ ವಾಷಿಂಗ್ ಪೌಡರ್ ಇದ್ದೇ ಇರುತ್ತೆ, ಯೂಸ್ ಮಾಡ್ತೀರ. ಈ ಎರಡೂ ವಾಷಿಂಗ್ ಪೌಡರ್ ಬ್ರ್ಯಾಂಡ್ ಕೂಡ ಒಂದೇ ಕಂಪನಿಗೆ ಸೇರಿದೆ, ಅದೇ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಇನ್ನು ಕಾರ್ಸ್ ಬಗ್ಗೆ ಮಾತಾಡೋದಾದರೆ, ಆಡಿ, ಪೋರ್ಷ್, ಸ್ಕೋಡಾ ಹಾಗೂ ಹಲವಾರು ಕಾರ್ ಕಂಪನಿಗಳು ವೋಕ್ಸ್ ವ್ಯಾಗನ್ ಗ್ರೂಪ್ಗೆ ಸೇರಿದೆ. ಇದು ಒಂದು ದೊಡ್ಡ ಕಂಪನಿ. ಇದಿಷ್ಟು ಮಾಹಿತಿ ಈ ವಿಷಯದ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ 20 ಲೈಕ್ಸ್ನ ಟಾರ್ಗೆಟ್ ಇಡ್ತಾ ಇದ್ದೀವಿ. ಧನ್ಯವಾದಗಳು.